ನೋಡ್ದೇನೆ ಅತ್ತೆ ಸೊಸೆನಾ? ನಾನು ಅದೇ ಮನೇಲಿದ್ದೆ ತಾನೆ. ಆದ್ರೆ ನಂಗೆ ಒಂಚೂರು ವಿಷಯನೇ ಹೇಳಿಲ್ಲ ನೋಡು. ಆ ಭಾಗ್ಯ ತನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳ ಜೀವನನ ಹಾಳು ಮಾಡ್ಕೊಂಡಿರೋದು. ಸಾಲದು ಅಂತ ಈಗ ನಿನ್ ಜೀವನನು ಹಾಳು ಮಾಡಕ್ ಹೊರಟಿದ್ದಾಳೆ. ಅಮ್ಮ ಸುಮ್ನೆ ಇರಮ್ಮ. ಏನೇ ಸುಮ್ನೆ ಇರೋದು? ಏನ್ ಸುಮ್ನೆ ಇರೋದು? ನನಗ್ ಬುದ್ಧಿ ಇಲ್ಲ ಅಷ್ಟೇ. ಹೋಗಿ ಹೋಗಿ ಅವ್ರ ಮನೇಲಿ ಇಷ್ಟು ದಿವಸ ಚಾಕರಿ ಮಾಡ್ತಾ ಇದ್ದೆ. ಮೇಲೆ ಆ ಮನೆಗ್ ಕಾಲು ಇಡಲ್ಲ ನಾನು. ಅವಳಂದು ಗಂಡನ್ ಬಿಟ್ಟಿದ್ದಾಳಂತ ಅನ್ಕೊಂಡಿದ್ದು ಆಗೋಯ್ತು. ಈಗ ನೀನು ಅನ್ಕೊಳ್ಳಿ ಅಂತ ಮಾಡ್ತಿದ್ದಾಳೆ. ಯಾರಮ್ಮ? ಇನ್ಯಾರು? ನಿಮ್ಮ ಅಕ್ಕ ಭಾಗ್ಯ. ಮತ್ ರಿಸೀವ್ ಮಾಡಿ ಏನು ಅಂತ ಕೇಳು. ಏನ್ ಕೇಳೋದು? ಫೋನ್ ಕಟ್ ಮಾಡ್ತಿದ್ದಾಳತ್ತೆ. ಮತ್ತೆ ಮಾಡು ಈ ಸಲ ಸ್ಪೀಕರ್ ಸಾಕು. ಇವಳಂತೂ ಬಿಡೋದೇ ಇಲ್ಲ ಅನ್ಸುತ್ತೆ. ಏನೇ ನಿಂದು? ಅಮ್ಮ ಯಾಕಮ್ಮ ಅಲ್ಲಿಗೆ ಹೋಗಿದ್ಯಾ? ಯಾಕೆ ಅಂತ ನಿನ್ ಗೊತ್ತಿಲ್ವಾ? ಇನ್ಮೇಲೆ ಆ ಮನೆಗ್ ಬರಲ್ಲ ನಾನು. ಅಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಮಾಡ್ಕೊಳ್ಬೇಡ. ಅಲ್ಲಿ ಪೂಜಾ ಅಲ್ಲಿಗೆ ಬಂದಿದ್ದಾಳಂತಲ್ಲ, ಫೋನ್ ಕೊಡೋಳ್ಗೆ. ಹೌದು, ಇಲ್ಲೇ ಇದ್ದಾಳೆ. ಈಗ ನಿನಗ್ ಸಮಾಧಾನ ಆಯ್ತಲ್ವಾ? ಹೀಗಾಗ್ಲಿ ಅಂತಾನೆ ಕಾಯ್ತಾ ಇದ್ದೀಯಾ? ಅಮ್ಮ ನಾನೇನ್ ಮಾಡ್ದೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನೇನೇನೋ ಮಾತಾಡ್ತಿದ್ದೀನಾ ಅಥವಾ ನೀನೇನೇನೋ ಮಾಡ್ತಿದೀಯಾ? ನನ್ ಮಾತು ಅಂದ್ರೆ ನಿನ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅಲ್ಲ, ಆ ದಿನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದೀಯಾ ಅಂತ. ಅವನ್ನ ಕೆಲ್ಸದಿಂದ ಕಿತ್ತಾಕು ಅಂತ ಗಿಳಿಗ್ ಹೇಳ್ದಂಗೆ ಹೇಳ್ದೆ. ನನ್ ಮಾತು ಕೇಳ್ದೀಯ ನೀನು? ನೀನೇ ಯೋಚನೆ ಮಾಡೆ. ಆ ಆದಿ ಕೆಲ್ಸಕ್ಕೆ ಬರ್ತಾ ಇರೋದ್ರಿಂದನೇ ಹೀಗೆಲ್ಲ ಆಗಿದ್ದು. ಇಷ್ಟೆಲ್ಲ ಆಗೋದಕ್ಕೆ ನೀನು ನಿಮ್ಮ ಅತ್ತೆನೇ ಕಾರಣ. ನಿಮ್ ಅತ್ತೆ ಅಂತೂ ಯಾರಿಗೂ ಬಗ್ಗಲ್ಲ, ಅವ್ರನ್ನೇ ಆಗ್ಬೇಕು ಅಂತ ಹಠ. ನೀನು ಅಷ್ಟೇ, ಅವ್ರ ತಾಳಿಗೆ ತಕ್ಕ ಕುಡಿತೀಯ. ಇಲ್ಲ ಹಾಳಾಗ್ತಾ ಇರೋದು ನನ್ ಮಗಳ ಜೀವನ. ಅಮ್ಮ ಪ್ಲೀಸ್ ಕೋಪ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡ. ನೋಡು, ಪೂಜನ್ ಜೀವನ ಹಾಳಾಗೋದಕ್ಕೆ ನಾವ್ ಯಾರು ಬಿಡೋದಿಲ್ಲ. ನೀನೇನೆ ಬಿಡೋದು? ಹೆತ್ತವಳ ಸಂಕಟ ನಿನಗೆ ಹೇಗೆ ಅರ್ಥ ಆಗುತ್ತೆ? ನನಗಂತೂ ನನ್ ಮಗಳನ್ನ ದೊಡ್ಡ ಮನೆಗ್ ಮದುವೆ ಮಾಡ್ಕೊಟ್ಟಿದೀನಿ ಅಂತ ಖುಷಿ ಪಡ್ಬೇಕು, ಇಲ್ಲ 3 ದಿನಕ್ಕೆ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬಂದು ಕೂರ್ತಾ ಇದ್ದಾಳಲ್ಲ, ಅದಕ್ ದುಃಖ ಪಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ನಂಗೆ. ಅಯ್ಯೋ ಅಮ್ಮ, ನಾನ್ ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳದ್ನಲ್ಲ. ನೀನೇನೆ ಸರಿ ಮಾಡೋದು? ಮೊದ್ಲು ನಿನ್ ಜೀವನ ಸರಿ ಮಾಡ್ಕೊ. ನನ್ ನೋವೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನಿನಗೂ ಒಬ್ಳು ಹೆಣ್ಮಗಳು ಇದ್ದಾಳಲ್ವಾ? ನಾಳೆ ದಿನ ಅವಳು ಗಂಡನ ಮನೆಗೆ ಹೋದಾಗ ಕಣ್ಣೀರ್ ಹಾಕೊಂಡು ತವ್ರ ಮನೆಗೆ ಬರ್ತಾಳಲ್ಲ, ಆಗ ನಿನಗ್ ನನ್ ಸಂಕಟ ಏನು ಅಂತ ಅರ್ಥ ಆಗತ್ತೆ. ಅಯ್ಯೋ ಅಮ್ಮ, ನನ್ ಮಾತ್ ಕೇಳಮ್ಮ. ನಾನ್ ಯಾರ ಮಾತು ಕೇಳಲ್ಲ ಕಣೆ. ಅಮ್ಮ ನೀನ್ ಮೊದ್ಲು ಪೂಜೆಗೆ ಫೋನ್ ಕೊಡು. ಯಾಕೆ ಕೊಡ್ಬೇಕು? ಅವಳ ಜೀವನನ ಯಾರು ಸರಿ ಮಾಡೋದ್ ಬೇಕಾಗಿಲ್ಲ. ಬೀಗರ್ ಕಾಲಿಗೆ ಬಿದ್ದಾದ್ರೂ ಸರಿ, ನಾನು ಅವಳನ್ನ ಗಂಡನ ಮನೆಗೆ ಬಿಟ್ಟು ಬರ್ತೀನಿ. ನೋಡು, ಇನ್ಮೇಲೆ ಯಾವತ್ತೂ ನೀನ್ ನನಗ್ ಫೋನ್ ಮಾಡ್ಬೇಡ. ಏನಾದ್ರೂ ಆದ್ರೆ ಅದೆಲ್ಲ ನಿನ್ ಹಣೆ ಬರ. ಕಟ್ ಮಾಡು ಫೋನ್ನ. ಅಲ್ಲಮ್ಮ, ನನ್ ನಡೆಯ ನಿನ್ ಗಂಡನ ಮನೆಗೆ. ಇಲ್ಲ ಅಮ್ಮ, ನಾನು ಆ ಮನೆಗೆ ವಾಪಸ್ ಹೋಗಲ್ಲ. ಈ ತಾಂಡವ್ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ನಂದು ಬಿಡು, ನೀನೆಲ್ಲಿಗೆ ಹೋಗಿದ್ದೆ? ಯಾಕೆ ಇಷ್ಟು ಲೇಟು? ಕೆಲ್ಸಕ್ಕೆ ಸೇರಕ್ ಹೋಗಿದ್ದೆ. ವಾಟ್? ಕೆಲ್ಸನಾ? ಯಾವ ಕೆಲ್ಸ?
ಹೌದು ತಾಂಡವ್, ನಾನ್ ಕನಿಕನ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಇಷ್ಟ ಅಯ್ಯೋ ಔಟ್ ಆಫ್ ಯೋರ್ ಮೈಂಡ್. ಅವ್ರು ಅಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟು ಕೆಲ್ಸದಿಂದ ಕಿತ್ತು ಬಿಸಾಕಿದ್ದಾರೆ, ಆದ್ರೂ ವಾಪಸ್ ಅಲ್ಲಿಗೆ ಹೋಗಿದೆಯಲ್ಲ. ಏನ್ ಹೇಳ್ಬೇಕು ನಿನ್ಗೆ, ನನಗಂತೂ ಗೊತ್ತಾಗ್ತಿಲ್ಲ. ಏ ತಾಂಡವ್, ಎಮೋಷನಲ್ ಆಗಿ ಥಿಂಕ್ ಮಾಡ್ಬೇಡ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅಟ್ಲೀಸ್ಟ್ ಮನೇಲಿ ಒಬ್ರಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಇವಾಗ ನೀನಂತೂ ಹೋಗ್ತಿಲ್ಲ, ನಾನು ಹೋಗ್ಲಿಲ್ಲ ಅಂದ್ರೆ ಹೇಗೆ? ತಾಂಡವ್, ಇವಾಗ ನಿನ್ ಪರಿಸ್ಥಿತಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣು. EMI ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ಯಾ ತಾನೆ? ಹೀಗೆ ಆದ್ರೆ ಬ್ಯಾಂಕ್ ಅವರು ಯಾವಾಗ ಮನೆ ಹತ್ರ ಬರ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡೋದು ಶ್ರೇಷ್ಠ, ಎಲ್ಲ ನನ್ ಕರ್ಮ. ಸರಿ ತಾಂಡವ್, ಅದೆಲ್ಲ ಬಿಡು. ಊಟ ಮಾಡಿದ್ಯಾ? ಇಲ್ಲ, ನಾವ್ ಯೂಶಲಿ ಹೋಗೋ ಹೋಟೆಲ್ ಹೋಗೋಣ ಅಂತ ಅನ್ಕೊಂಡ್ರೆ ಅಷ್ಟೇ, ಈ ತಿಂಗಳು ಕೊನೆಯಲ್ಲಿ ಭಿಕ್ಷೆನೆ ಎತ್ಬೇಕಾಗತ್ತೆ. ಅದಕ್ಕೆ ಅಂತ ಯಾವ್ದೋ ಒಂದ್ ಸಣ್ಣ ಹೋಟೆಲ್ ಹೋದೆ, ಅಲ್ಲಿ ನೋಡಿದ್ರೆ UPI ತಗೊಳಲ್ವಂತೆ, ಬರೀ ಕ್ಯಾಶ್ ಅಂತೆ. ಕ್ಯಾಶ್ ಇರ್ಲಿಲ್ಲ ನನ್ನ ಹತ್ರ, ಕಾರ್ಡ್ಸ್ ಬೇರೆ ನೀನ್ ತಗೊಂಡ್ ಹೋಗಿದ್ಯಾ. ಸರಿ, ಏನಾದ್ರೂ ಆರ್ಡರ್ ಮಾಡೋಣವಾ? ಬಟ್ ತಾಂಡವ್, ಕೆಲ್ಸದ ಬದಲಿಗೆ ಆಲ್ಟರ್ನೇಟಿವ್ ಇನ್ಕಮ್ ಬರೋ ತರ ನೀನ್ ಏನಾದ್ರೂ ಮಾಡ್ಬೇಕು. ಏನ್ ಆಲ್ಟರ್ನೇಟಿವ್? ಇದೆಯಲ್ಲ ನಿನ್ ಮನೆ, ನಾನ್ ಹೇಳ್ದಂಗೆ ನೀನ್ ಆ ಮನೆನ ತಗೋ, ಅದನ್ನ ರೆಂಟ್ ಬಿಟ್ಟು ನೀನ್ ಆರಾಮಾಗಿರು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕಿಶನ್, ನೀನ್ ಟೆನ್ಷನ್ ಬಂದಿದ್ದು ನಾನು ನೋಡಿದೆ. ಏನು ಪೂಜಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಟೆನ್ಷನಾ? ಹ್ಞೂ ಅಣ್ಣ. ನಡಿ, ಹಾಗಾದ್ರೆ ಈಗಲೇ ಹೋಗಿ ಕರ್ಕೊಂಬರೋಣ. ಅಣ್ಣ ಏನ್ ಹೇಳ್ತಿದ್ಯಾ? ಅವಳು ಈಗಲೇ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಗೊತ್ತಾ ನನ್ನ ಮೇಲೆ. ಅವಳನ್ನ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ ಇದೆ ಅಣ್ಣ. ಕಿಶನ್, ಹೀಗೆ ಹೋಪ್ ಕಳ್ಕೊಂಡ್ರೆ ಹೇಗೋ? ಜಗಳ ಸಣ್ಣದಿರುವಾಗೆ ಸಾಲ್ವ್ ಮಾಡ್ಕೋಬೇಕು, ಅದು ದೊಡ್ಡದಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಬಾ ಹೋಗೋಣ. ಅಣ್ಣ ಬಾರ ಹೋಗೋಣ, ನಡಿ ನಡಿ ನಡಿ. ಏನು ಮುಖ ನೋಡ್ತಾ ಇದೆಯಾ? ನಡಿಯೋ ನೀನು. ಎಲ್ಗೋ ಹೊರಟಿದ್ದೀರಾ? ಅಪ್ಪ ಅದು ಎಲ್ಲೋ ನಿನ್ ಹೆಂಡತಿ? ಹೋಗ್ಬೇಕಾದ್ರೆ ಇಬ್ರು ಹೋಗಿದ್ರಿ, ಬರ್ಬೇಕಾದ್ರೆ ಒಬ್ನೇ ಬಂದಿದ್ಯಾ? ನಿನ್ನೆ ಕೇಳ್ತಾ ಇರೋದು ಎಲ್ಲೋ ಪೂಜಾ? ಅಪ್ಪ, ಅವಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಕರ್ಕೊಂಬರ್ಬೇಕಾ? ಎಲ್ಲಿ ಹೋಗಿದ್ದಾಳೆ ಅವಳು? ಭಾಗ್ಯನ್ ಮನೆಗಪ್ಪ. ಇವರಿಬ್ರು ಆಚೆ ಹೋದಾಗ ಅಕ್ಕನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಭಾಗ್ಯನ್ ಮನೆಗೆ ಹೋದಂತೆ. ಇವನೇನೋ ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾನೆ, ಇವಾಗ ಹೋಗಿ ಕರ್ಕೊಂಡ್ ಬರ್ತೀವಪ್ಪ. ಓ ಹೌದಾ, ಸರಿ ಸರಿ, ಬೇಗ ಹೋಗಿ ಬನ್ನಿ. ಸರಿಪ್ಪ, ಈಗಲೇ ಹೊರಡ್ತೀವಿ. ಬಾ ಕಿಶನ್, ಬಾ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕ ಒಳವೆ ಕುಳಿತವನೊಬ್ಬ, ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ. ಬ್ಯೂಟಿಫುಲ್. ಅಲ್ಲ ಭಾಗ್ಯ, ಮನೆ ಬಿಟ್ಟು ಹೋಗೋ ಅಂತ ದೊಡ್ಡ ವಿಷಯ ಏನಾಯ್ತು ಹೇಳಿವಾಗ? ಅತ್ತೆ, ಅಮ್ಮ ಅವ್ರು ಹೇಳಿದನ್ನ ನಾವ್ ಕೇಳಿಲ್ಲ ಅಂತ ಕೋಪ ಮಾಡ್ಕೊಂಡಿರ್ತಾಳೆ. ನೋಡು ಭಾಗ್ಯ, ನಿಮ್ಮಮ್ಮ ಪದೇ ಪದೇ ಫ್ರೆಂಡ್ನ ಕೆಲ್ಸದಿಂದ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಫ್ರೆಂಡಿಗೆ ಈ ಕೆಲ್ಸ ಖುಷಿ ಕೊಡ್ತಿದೆ ಅಂದ್ಮೇಲೆ ನಾವ್ ಹೇಗೆ ಅವನನ್ನ ಕೆಲ್ಸದಿಂದ ತೆಗೆದಾಕಕ್ಕಾಗತ್ತೆ? ಅದೆಲ್ಲ ಬಿಡು. ನೋಡು, ಸುನಂದ ವಾಪಸ್ ಮನೆಗ್ ಬರ್ಬೇಕು, ಅವ್ರು ಇಲ್ಲಿದ್ರೇನೆ ಚಂದ. ಈಗ ನಾವ್ ಹೋಗ್ ಕರೆದ್ರೆ ಬರಲ್ಲ ಅತ್ತೆ, ಖಂಡಿತ ಏನಾದ್ರೂ ಒಂದ್ ಕಾರಣ ಹೇಳ್ತಾರೆ. ಹಾಗಂತ ನಾವು ಸುಮ್ನೆ ಕೂತ್ಬಿಡೋಣ? ಅವೆಲ್ಲ ಆಗಲ್ಲ. ಏನೋ ಒಂದ್ ಸಮಜಾಯಿಷಿ ಕೊಟ್ಟು ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋಣ. ನಡಿ ನಡಿ. ಸರಿ ಅತ್ತೆ. ಪೂಜಾ, ಇಲ್ ನೋಡು, ಆಗಿದ್ದಾಗೋಯ್ತು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಅಲ್ಲ ಅಕ್ಕ. ನೋಡು ಪೂಜಾ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನೀನ್ ಮಾಡ್ತಿರೋದ್ ತಪ್ಪು. ಮೊದ್ಲು ಮನೆಗ್ ಹೋಗು. ಇಲ್ಲ ಅಕ್ಕ, ನಾನು ಮನೆಗ್ ವಾಪಸ್ ಹೋಗಲ್ಲ. ನಾನು ಜಸ್ಟ್ ಕಿಶನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ನಿಮ್ಮೆಲ್ರ ಮೇಲೂ ಕೋಪ ಇದೆ.
ಏನ ನಮ್ಮ ಮೇಲೂ ಕೋಪನಾ? ಅಯ್ಯೋ ರಾಮ, ನಾವೇನ್ ಮಾಡಿದ್ವಿ? ಯಾಕೆಂದ್ರೆ ವಿಷಯ ಗೊತ್ತಿದ್ದು ನೀವೆಲ್ರೂ ವಿಷಯ ಮುಚ್ಚಿಟ್ರಲ್ಲ ಅದಕ್ಕೆ. ಮಾಡಿದೆಲ್ಲ ಮಾಡಿ ನಾನ್ ಮಾಡಿದೆ ತಪ್ಪು ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ. ನೀವೇ ತಪ್ಪು ಮಾಡ್ತಿದ್ದೀರಾ ಅಂದ್ಮೇಲೆ ನನ್ಗ್ಯಾಕ್ ಬುದ್ಧಿ ಹೇಳಕ್ ಬರ್ತಿದ್ದೀರಾ? ಸರಿಯಾಗಿ ಹೇಳ್ದೆ ಪೂಜಾ. ತಮ್ ತಟ್ಟೆಲಿ ಹೆಗ್ಣ ಬಿದ್ದಿದ್ರು ಪಕ್ಕದ ತಟ್ಟೆಲಿ ನೊಣ ಹುಡುಕ್ತಿದ್ದಾರೆ ಇಬ್ರು. ಅಯ್ಯೋ ಸುನಂದ, ಸ್ವಲ್ಪ ಸುಮ್ನಿರ್ತೀರಾ? ಮೊದ್ಲೇ ಅವಳು ಕೋಪಿಸ್ಕೊಂಡಿದ್ದಾಳೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಲ್ಲ ನೀವು. ದೊಡ್ಡವರಾಗಿ ನೀವೇ ಈ ತರ ಮಾತಾಡಿದ್ರೆ ಹೇಗೆ ಅಂತೀನಿ. ಓ, ಏನಂದ್ರಿ? ನಾನ್ ದೊಡ್ಡೋಳ ಅಂತ ಈಗ ನಿಮಗ ಅನಿಸ್ತಾ ಇದೀಯಾ? ಅಲ್ಲ, ಇಷ್ಟ ದಿನ ನಾನ್ ಏನ್ ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ಆಗ ಈ ದೊಡ್ಡವ್ರ ಮಾತಿಗೆ ಬೆಲೆನೇ ಇರ್ಲಿಲ್ಲ ಅಲ್ವಾ? ಬಿಡಿ, ನಿಮ್ಗೆಲ್ಲ ಏನ್ ಹೇಳಿ ಏನ್ ಪ್ರಯೋಜನ ಬಂತು? ಅಮ್ಮ ದಯವಿಟ್ಟು ಸುಮ್ನಿರ್ತೀಯ. ಇವಾಗ ಯಾಕ ಆ ಮಾತೆಲ್ಲ? ನೋಡು, ಎಲ್ರು ಕೋಪ ಮಾಡ್ಕೊಂಡಿದ್ದಾರೆ. ಈಗ ಏನೋ ಮಾತಾಡಿದ್ರೆ ಅದ್ ಇನ್ನೆಲ್ಗೋ ಹೋಗುತ್ತೆ, ಬಿಟ್ಬಿಡು. ಸ್ವಲ್ಪ ಸಮಾಧಾನ ಆಗ್ಲಿ, ಆಮೇಲೆ ಎಲ್ಲಾನು ಆರಾಮಾಗಿ ಮಾತಾಡೋಣ. ಈಗ ನಡಿ ಮನೆಗೆ ಹೋಗೋಣ. ಭಾಗ್ಯ, ನಿನಗ್ ನಾನು ಅವಾಗ್ಲೇ ಹೇಳ್ದೆ ತಾನೆ ನಾನ್ ಆ ಮನೆಗ್ ಬರಲ್ಲ ಅಂತ. ನೀವ್ಯಾರು ನನ್ ಮಾತೇ ಕೇಳಲ್ಲ, ಅದಕ್ಕೆ ನಾನ್ ಬರಲ್ಲ. ಸರಿ ಆಯ್ತು. ಈಗ ನಿಮ್ದು ಯಾವ ಮಾತನ್ನ ನಾವು ಕೇಳಿಲ್ಲ ಅಂತ? ಅದೇನಾ? ಆದಿ ಕೆಲ್ಸಕ್ ಬರೋದು ಬೇಡ ಅಂತ ಹೇಳ್ತಿರಲ್ಲ, ಅದನ್ ಕೇಳಿಲ್ಲ ಅಂತನಾ? ನಂಗ್ ಗೊತ್ತು, ಅದೇ ತಾನೆ. ಸುನಂದ, ಈಗ ಆದಿ ತಾನಾಗೆ ನಮ್ಮನೆ ಕೆಲ್ಸಕ್ ಬಂದ್ರೆ ಖುಷಿ ಆಗತ್ತೆ ಅಂತ ಹೇಳಿದ್ರೆ ನಾವ್ ಹೇಗೆ ಅವನಿಗೆ ಬರ್ಬೇಡ ಅಂತ ಹೇಳೋದು? ನೀವೇ ಹೇಳಿ. ನಾನು ಅದೇ ವಿಷಯನ ಅಷ್ಟು ಸಲ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಅದ್ರಲ್ಲಿ ಏನಾದ್ರೂ ಒಂದು ಅರ್ಥ ಇರತ್ತೆ ತಾನೆ. ಅದ್ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಬಿಕ್ತಿಯಮ್ಮ? ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನಾನೇನು ಆ ಮನೆ ಹಾಳಾಗ್ಲಿ ಅಂತ ಹೇಳ್ತಾ ಇದ್ದೀನ? ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ಹೇಳ್ತಾ ಇರೋದು. ಆದ್ರೆ ನೀವ್ಯಾರು ನನ್ ಮಾತೇ ಕೇಳ್ತಾ ಇಲ್ಲ. ಅಯ್ಯ ಸುನಂದ, ನಿಮ್ದು ಒಳ್ಳೆ ಕತೆ ಆಯ್ತು. ಹೇಳಿದ್ದೆ ಹೇಳು, ಅದನ್ನೇ ಹೇಳ್ತೀರಲ್ರಿ. ನೀವು ಬರೋದ್ ಬೇಡ ಅಂತ ಹೇಳಿಲ್ಲ, ಅದಕ್ಕೆ ಅದ್ರ ಪರಿಣಾಮ ನೋಡ್ತಾ ಇದ್ದೀರಾ ತಾನೆ. ಮದ್ವೆ ಆಗಿ ಗಂಡನ ಮನೆಗೆ ಹೋಗಿರೋ ನನ್ ಮಗಳು ಈಗ ಗಂಡನ ಮನೆ ಬಿಟ್ಟು ಇಲ್ಲಿ ಬಂದ್ ಕೂತಿದ್ದಾಳೆ. ಸುನಂದ, ನೀವ್ ಯಾಕೆ ಯಾವ್ದಕ್ಕೂ ತಗೊಂಡೋಗಿ ಹೆಣಿತೀರಾ? ಇಲ್ಲಿ ನೋಡಿ, ಈಗ ನೀವು ನನ್ನ ಮಾತು ಕೇಳಿ. ಖಂಡಿತ ಕೇಳಲ್ಲ. ನೋಡಿ, ಇದು ನನ್ ಮನೆ, ಇಲ್ಲಿ ನನ್ ಮಾತೆ ನಡೆಯೋದು. ನಾನ್ ಯಾರ ಮಾತನ್ನು ಕೇಳಲ್ಲ. ಸುಮ್ನೆ ವಾದ ಮಾಡ್ದೆ ಇಬ್ರು ನಡೀರಿಲ್ಲಿಂದ. ಅಮ್ಮ ನೋಡು ಭಾಗ್ಯ, ನಾನ್ ಮೊದ್ಲೇ ಕೋಪದಲ್ಲಿದ್ದೀನಿ. ಮತ್ತೆ ನನ್ ಪಿತ್ತನ ನೆತ್ತಿಗೆ ಏರ್ಸ್ಬೇಡ ನೀನು. ಹೋಗಿಲ್ಲಿಂದ. ಹೊರಡಿ ಅಂತೆ. ಹ್ಞೂ, ಭಾಗ್ಯ, ನಿಮ್ಮಮ್ಮಂಗೆ ಹುಚ್ಚು ಹಿಡಿದಿದೆ. ಏನ್ ಹಿಡಿದಿದೆ? ಹುಚ್ಚು ಹಿಡಿದಿದೆ. ಎಲ್ಲದನ್ನು ತೆಗೆದು ಅದಕ್ಕೆ ಸೇರಿಸ್ತಾರೆ ನೋಡು. ಎಲ್ಲ ಆಗಿರೋದು ಅದರಿಂದ ಅಂತೆ. ಅತ್ತೆ ಹೋಗ್ಲಿ, ಬಿಟ್ಬಿಡಿ ಅತ್ತೆ. ಕೋಪ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸರಿ ಹೋಗ್ತಾರೆ. ಕಿಶನ್, ಆದಿಯವರೇ, ನೀವೇನಿಲ್ಲಿ? ಅದು ಪೂಜಾ ಕೋಪ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅತ್ತೇನೂ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅವ್ರ ಮಗಳಿಗೆ ಅಳಿಯ ಬೇಜಾರ್ ಮಾಡ್ದ ಅನ್ನೋ ಫೀಲಲ್ಲೂ ಇರ್ತಾರೆ. ಅದಕ್ಕೆ ಅವ್ರಿಗೂ ಸಮಾಧಾನ ಮಾಡಿ ಪೂಜಾನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಿನ್ನ ಅತ್ತೆ ಹತ್ರ ಇವತ್ತು ಮಾತಾಡ್ದಂಗೆ. ಅವ್ರು ಈಗಾಗ್ಲೇ ದಗ 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 ಅಂತ ಉರಿತಾ ಇದ್ದಾರೆ.
ನಮ್ಮನೆ ಮನೆಯಿಂದ ಹೋಗಿ ಅಂತ ಹೊರಗ್ ಹಾಕ್ಬಿಟ್ರು. ನೀನ್ ಹೋಗಿ ಏನಾದ್ರು ಮಾತಾಡ್ಸಿದ್ರೆ ಖಂಡಿತ ಬೈತಾರೆ, ನೀ ಬೈಸ್ಕೋತೀಯ. ಬೈದ್ರೂ ತೊಂದ್ರೆ ಇಲ್ಲ ಗೆಳತಿ. ನಮ್ಮ ಮಧ್ಯೆ ಆಗಿರೋ ಮನಸ್ತಾಪನ ಹಾಗೆ ಇರೋಕೆ ನಾನು ಬಿಡಲ್ಲ. ಯಾಕೆಂದ್ರೆ ಅದು ಒಂದು ಗೋಡೆ ಆಗಿ ಬೆಳೆದು ಬಿಡುತ್ತೆ. ಸಣ್ಣದಿರುವಾಗ್ಲೇ ಅದನ್ನ ಸಾಲ್ವ್ ಮಾಡ್ಬೇಕು. ಏನೇ ಆದ್ರೂ ಮಾತಾಡ್ಕೊಂಡು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ. ಗೆಳತಿ, ನಾನು ಭಾಗ್ಯ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಪೂಜನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಏನೂ ಸಮಸ್ಯೆ ಆಗದಿರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೀನಿ. ಹಾಗಿರುವಾಗ ಸಮಸ್ಯೆ ನಮ್ಮ ಕಡೆಯಿಂದ ಆಗಿದೆ, ಅದನ್ನ ನಾನೇ ಸರಿ ಮಾಡಬೇಕು ಅಲ್ವಾ? ಹೋಗಿ ಅಂದ್ರೆ ಮತ್ತೆ ಬಾಗಿಲು ಬಡಿತಾ ಇದ್ದಾರೆ ಇವ್ರು. ಏಯ್, ಕಿಶನ್, ಬನ್ನಿ ಒಳಗ್ ಬನ್ನಿ. ಬಾಪ ಒಳಗೆ. ಭಾಗ್ಯ, ಈಗ ನೋಡು, ನಿಮ್ಮಮ್ಮ ನಮ್ಮನ್ನು ಕರೀತಾರೆ. ಇಲ್ಲ ಅತ್ತೆ, ಕರೆಯಲ್ಲ. ಕರೀದೆ ಎಲ್ಲ ಹೋಗ್ತಾರೆ, ಕರ್ದೇ ಕರೀತಾರೆ. ಬಿತ್ತಿಯಮ್ಮ, ತಪ್ಪಾಗೋಯ್ತು, ಮನ್ಸಿಗೆ ಹಚ್ಕೋಬೇಡಿ, ಬನ್ನಿ ಅಂತಾರ ನೋಡಿ. ಇವಾಗ ಭಾಗ್ಯ, ನಿಮ್ಮಮ್ಮ ಕರಿಬೇಕ್ರೆ ಏನಾಯ್ತು? ಈಗ ಫ್ರೆಂಡ್ ಏನಂದ ಫ್ರೆಂಡ್? ಏನೇ ಮನಸ್ತಾಪ ಆದ್ರೂ ನಮ್ಮಲ್ಲೇ ಬಗೆಹರಿಸ್ಕೋಬೇಕು, ದೊಡ್ಡದು ಮಾಡಬಾರ್ದು ಅಂತ ಹೇಳಿಲ್ವಾ? ನಡಿ ಬಾ, ಹೋಗೋಣ, ಪರವಾಗಿಲ್ಲ. ಏನ್ ಭಾಗ್ಯ, ಇಷ್ಟೊಂದೆಲ್ಲ ಆಗಿದ್ಯಾ? ಸುನಂದ, ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು ತಾನೆ. ಕೂತ್ಕೊಂಡು ಏನ್ ಮಾಡ್ತಾ ಇದೀಯ ನೀನು? ಹಳೆಯದ್ರೆ ಮೊದ್ಲು ಪೂಜನ ಹತ್ರ ಮಾತಾಡಿ. ಕಿಶನ್, ಹೋಗಿ ಮಾತಾಡ್ಕೊಂಬ. ನೋಡು, ಪ್ಯಾಚ್ ಅಪ್ ಮಾಡ್ಕೊಳಕ್ ಏನಾದ್ರು ಬಂದಿದ್ರೆ ನಾನು ನೀನ್ ಏನೇ ಮಾಡಿದ್ರು ಕನ್ವಿನ್ಸ್ ಆಗಲ್ಲ. ಸುಮ್ನೆ ಎಫರ್ಟ್ಸ್ ಹಾಕ್ಬೇಡ. ಪೂಜಾ ಪ್ಲೀಸ್ ಹಾಗೆ ಹೇಳ್ಬೇಡ, ನಂಗೆ ತುಂಬಾನೇ ಬೇಜಾರಾಗುತ್ತೆ. ಪೂಜಾ ಪ್ಲೀಸ್ ವಾಪಸ್ ಬಂದ್ಬಿಡೆ, ನೀನ್ ಇಲ್ದೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ನಾನ್ ತಪ್ಪು ಮಾಡಿದೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಮತ್ ಈ ತರ ಮಾಡಲ್ಲ ಕಣೆ. ಮಾಡಲ್ಲ ಅಂದ್ರೆ ನಾನ್ ನಂಬಲ್ಲ. ಏನಾದ್ರೂ ಮಾಡಿ ಮುಚ್ಚಿಟ್ರೆ ನಾನೇನ್ ಮಾಡ್ಲಿ? ಅಯ್ಯೋ ಪೂಜಾ, ಆತರ ಎಲ್ಲ ಹೇಳ್ಬೇಡ್ವೆ. ನಾನ್ ಮತ್ತೆ ಈ ತರ ಎಲ್ಲ ಮಾಡಲ್ಲ. ತಪ್ಪಾಯ್ತೆ ಪೂಜಾ, ಪ್ಲೀಸ್. ಸರಿ, ಇವಾಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು, ಅದನ್ನೇ ಮಾಡ್ತೀನಿ. ನೀನ್ ಈ ತರ ಹಠ ಹಿಡಿದ್ರೆ ಪಕ್ಕ ಅಪ್ಪಂಗ್ ಗೊತ್ತಾಗತ್ತೆ. ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಕತೆ ಮುಗೀತಷ್ಟೇ. ಇಷ್ಟು ಭಯ ಇರೋನು ಬೆಟ್ಟಿಂಗ್ ಯಾಕೆ ಆಡ್ಬೇಕಿತ್ತು? ಅವಾಗ ಭಯ ಇರ್ಲಿಲ್ವಾ? ನಿಜ, ಅದೇನೋ ವಿಷಯಗಳಿಗೆ ಆಗೋಯ್ತು. ಪ್ಲೀಸ್ ಅದನ್ನೇ ಪದೇ ಪದೇ ಹೇಳ್ಬೇಡ ನೀನು. ನೋಡು, ನೀನ್ ಮನೆಗ್ ಬಂದಿರಂತ ಆದಿ ಅಣ್ಣನು ನನ್ ಜೊತೆ ಕರ್ಕೊಂಡು ಹೋಗಕ್ ಬಂದಿದ್ದಾನೆ. ಭಾವ ಬಂದಿದಾರ? ಪಾಪ ಭಾವ. ಏನ್ ಪೂಜಾ, ಇಷ್ಟೆಲ್ಲ ನಡೆದಿದ್ಯಾ? ನನಗ್ ಭಾಗ್ಯ ಫೋನ್ ಮಾಡಿ ವಿಷಯ ತಿಳಿಸಿದ್ಮೇಲೆ ನಂಗೆಲ್ಲ ಗೊತ್ತಾಗಿತ್ತು. ಅಲ್ಲಮ್ಮ, ಯಾಕೆ ಗಲಾಟೆ ಎಲ್ಲ? ಅಪ್ಪ, ಅದನ್ನ ನಿಮ್ ಅಳಿಯಂಗ್ ಹೇಳಿ. ನೋಡು ಪೂಜಾ, ಆಗಿದ್ದೆಲ್ಲ ಆಗ ಹೋಗಿದೆ.
ತಪ್ಪಾಗಿದೆ ನಿಜ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದನ್ನೇ ಕ್ಯಾರಿ ಮಾಡೋದು ಬೇಡ ಪೂಜಾ. ಇನ್ನೊಂದ್ಸಲ ಅವನು ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ, ಸರಿನಾ? ಭಾವ, ಈಗ ನಾನ್ ಬರ್ತಿರೋದೇ ನಿಮ್ಗೋಸ್ಕರ ಭಾವ. ನೀವ್ ಹೇಳ್ತಿರೋದಕ್ಕೆ ನಾನ್ ಬರ್ತಿದ್ದೀನಿ, ಇಲ್ಲ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಅಂದ್ರೆ ಮನೆಗೆ ವಾಪಸ್ ಬರೋದಕ್ಕೆ ಒಪ್ಕೊಂಡ್ಯಾ ಪೂಜಾ? ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ನೀವಿಬ್ರು ಹೊಡಿ. ಬೇಗ ಹೋಗ್ಲಿಲ್ಲ ಅಂತಂದ್ರೆ ಅಪ್ಪನಿಗೆ ಡೌಟ್ ಬರುತ್ತೆ. ಸರಿ ಅಣ್ಣ. ಅಪ್ಪ, ಸಮಾಧಾನನಾ? ಸಮಾಧಾನನಾ? ಏನಂತಿದ್ರಿ ನೀವು? ನನ್ನ ಫ್ರೆಂಡು ನಮ್ ಮನೆಗೆ ಕೆಲ್ಸಕ್ಕೆ ಬರ್ಕೂಡ್ದ? ಈಗೇನಾಯ್ತು? ಇದೇ ನನ್ನ ಫ್ರೆಂಡ್ ಇಂದ ಸಮಸ್ಯೆ ಬಗೆಹರಿದಿದ್ದು. ಇದಕ್ಕೇನಂತೀರಿ? ನಾನು ನಿಮ್ ಹತ್ರ ಮಾತಾಡ್ಬೇಕು. ಹೇಳದಿ. ನನಗೆ ಗೊತ್ತು ಅತ್ತೆ, ನಿಮ್ಗೆ ನನ್ನ ಮೇಲೆ ಬೇಜಾರಿದೆ ಅಂತ. ನಾನು ಭಾಗ್ಯ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನ್ನ ಖುಷಿಗೆ ಅಂತ. ಅದರಿಂದ ನನ್ಗೇನೋ ನೆಮ್ಮದಿ ಸಿಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅತ್ತೆ. ನೀವು ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ದೀರಾ.